ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ಕರೆಂಟ್ ಫೀಲಿಂಗ್ಸ್ ನೋಡೋಣ. ನಾವು ಯಾರನ್ನೋ ಒಂದೊಂದು ಸಾರಿ ತುಂಬ ನೆನೆಸ್ಕೊಳ್ತೀವಿ. ಅವ್ರು ನಮ್ಮ ಜೀವನದಲ್ಲಿ ಡೇ ಟು ಡೇ ಲೈಫ್ನಲ್ಲಿ ಇರಲ್ಲ, ಆದರೂ ಅವರನ್ನು ಮರೆಯೋಕ್ಕಾಗಲ್ಲ. ಮನಸ್ಸಲ್ಲಿ ಆಗಾಗ ಅವ್ರ ನೆನಪು ಬರ್ತಾ ಇರುತ್ತೆ. ಅವರು ನಿಮ್ಮನ್ನು ನೆನಪಿಸ್ಕೋತಾ ಇರ್ಬೋದಾ? ಅವ್ರಿಗೂ ನಿಮ್ಮ ಥರನೇ ಫೀಲ್ ಆಗ್ತಾ ಇದೆಯಾ? ನೋಡೋಣ. ಇವತ್ತಿನ ವಿಡಿಯೋನಲ್ಲಿ ನೀವು ಯಾರ ಬಗ್ಗೆ ಆಗಾಗ ಯೋಚಿಸ್ತಾ ಇರ್ತೀರಾ? ಅವ್ರ ನೆನಪು ಆಗಾಗ ಬರ್ತಾ ಇರುತ್ತೆ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಕೇಳೋಣ. ಮೊದಲು ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟಪಟ್ಟ ವ್ಯಕ್ತಿನ ವಿಜುವಲೈಸ್ ಮಾಡ್ಕೊಳ್ಳಿ. ಈಗ ನೋಡೋಣ. ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಏನಿದೆ ನೋಡೋಣ. ಇಲ್ಲಿ ಅವ್ರ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಇರಬಹುದು. ಇಬ್ಬರು ಒಟ್ಟಿಗೆ ಓದ್ತಾ ಇದ್ರಿ ಅಥವಾ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಿರಬಹುದು. ಇಲ್ಲೊಂದು ನ್ಯೂ ಬಿಗಿನಿಂಗ್, ನ್ಯೂ ಪ್ರಾಜೆಕ್ಟ್ ಅಥವಾ ನ್ಯೂ ಆಪರ್ಚುನಿಟೀಸ್ ಕಾಣ್ತಾ ಇದೆ. ಕೆಲವರು ಮದುವೆ ಮಾಡ್ಕೊಂಡು ದೂರ ಆಗಿರ್ಬೋದು, ಇನ್ನು ಕೆಲವರು ಕೆಲಸ ಅಥವಾ ಪ್ರಮೋಷನ್ ಇವೆಲ್ಲ ಕಾರಣಗಳಿಂದ ದೂರ ಆಗಿದ್ದೀರಾ. ಇದು ಬೇಕಂತ ದೂರ ಮಾಡ್ಕೊಂಡಿರೋದಲ್ಲ. ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೂ ಕಾಣ್ತಾ ಇಲ್ಲ. ಪರಿಸ್ಥಿತಿ ಒತ್ತಡದಿಂದ ನೀವಿಬ್ಬರು ದೂರ ಆಗಿದ್ದೀರಾ ಆ ಥರ ಅನ್ನಿಸ್ತಾ ಇದೆ. ಅವ್ರಿಗೆ ಆಗಾಗ ನೀವು ನೆನಪಾಗ್ತೀರಾ. ಏನೋ ಇಷ್ಟ ಆದ ವಸ್ತುನ ಕಳ್ಕೊಂಡ ಅನುಭವ ಆಗ್ತಾ ಇದೆ. ಉದಾಸ ಮನಸ್ಸು. ಶುರುನಲ್ಲಿ ಏನೂ ಅನ್ನಿಸ್ತಾ ಇರಲಿಲ್ಲ, ದಿನ ಕಳೆದ ಹಾಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಆಗಾಗ ನೀವು ನೆನಪಾಗ್ತಾ ಇರ್ತೀರಾ. ಏನೂ ಮಾಡಲಾರ್ದ ಪರಿಸ್ಥಿತಿ, ಆದರೆ ಜೀವನ ಮಾಡಬೇಕಲ್ವಾ? ಕೆಲವು ಸರಿ ನಾವು ಅಂದ್ಕೊಂಡ ಹಾಗೆ ಏನೂ ನಡೆಯಲ್ಲ. ಇಬ್ಬರಲ್ಲೂ ಮೌನ ಇದೆ, ಆದರೆ ನೆನಪುಗಳು ಬಹಳ. ನಿಮಗೂ ಅವ್ರು ಇಲ್ಲದೆ ಇರೋದು ಫೀಲ್ ಆಗ್ತಾ ಇದೆ. ಬದುಕು ನೀರಸ ಅನ್ನಿಸ್ತಾ ಇದೆ. ಸ್ವಲ್ಪ ದಿನ ಎಲ್ಲ ಸರಿಯಾಗುತ್ತೆ, ಹಾಗೆ ನಿಮಗೆ ನೀವೇ ಸಮಾಧಾನ ಹೇಳ್ಕೊಳ್ಳೋದುಂಟು, ಮೋಟಿವೇಟ್ ಮಾಡ್ಕೋತೀರಾ. ಆಗಾಗ ಅವ್ರು ಓಡಾಡ್ತಿದ್ದ ಜಾಗ ಅಲ್ಲೆಲ್ಲ ಹೋಗಿ ನೋಡೋದುಂಟು. ಬರ್ತಾರೆ ಅಂತ ಎಷ್ಟೋ ಸರಿ ಅನಿಸಿದೆ ನಿಮಗೆ. ಹಾಗೆ ಎಲ್ಲೋ ಹೋಗಿದ್ದಾರೆ ಮತ್ತೆ ಬರ್ತಾರೆ ಅಂತ ಸಮಾಧಾನ ಹೇಳ್ಕೊಳ್ಳೋದು ಇದೆ. ಅವ್ರು ನಿಮಗೆ ಫೈನಾನ್ಷಿಯಲಿ, ಇಮೋಷ್ನಲಿ ಸಹಾಯ ಮಾಡಿರಬಹುದು. ಇನ್ ರಿಟರ್ನ್ ಅವ್ರಿಗೆ ನೀವೇನು ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಭಾವನೆ ಇದೆ ನಿಮಗೆ. ರಿಗ್ರೆಟ್ಸ್ ಇದೆ. ಏನೋ ಕೆಲವು ಪ್ರಾಮಿಸ್ ಮಾಡಿದ್ರು, ಅದು ನಿಮ್ಮನ್ನು ಭೇಟಿ ಆಗ್ತೀನಿ, ಆಗಾಗ ಕಾಲ್ ಮಾಡ್ತೀನಿ ಅಂತೆಲ್ಲ ಹೇಳಿದರು. ಇಲ್ಲೊಂದು ಕಾಯುವಿಕೆ ಕಾಣ್ತಾ ಇದೆ, ವೇಟಿಂಗ್ ಪೀರಿಯಡ್. ಹಾಗೆ ಉದಾಸ್ ಭಾವನೆ. ನಿಮ್ಮ ನಿರ್ಮಲ ಮನಸ್ಸು, ನೀವು ಅವ್ರನ್ನ ಕೇರ್ ಮಾಡ್ತಾ ಇದ್ದಿದ್ದು ಅವ್ರಿಗೆ ನೆನಪಿದೆ. ಇಲ್ಲಿ ಕೆಲವರು ಆಗಾಗ ಭೇಟಿ ಮಾಡ್ತೀರಾ, ಮತ್ತೆ ದೂರ ಹೋಗೋದು ಇದ್ದೇ ಇರುತ್ತೆ. ಆದರೆ ಒಬ್ರನ್ನೊಬ್ರು ಮರ್ತಿಲ್ಲ. ಅವರು ನಿಮ್ಮನ್ನು ಒಂದು ಸ್ಪೆಷಲ್ ಪರ್ಸನ್ ಆ ಥರ ಅಂದ್ಕೊಂಡಿದ್ದಾರೆ. ಎಲ್ಲರಿಗಿಂತ ನೀವು ಡಿಫ್ರೆಂಟ್ ಇರಬಹುದು. ನಿಮಗೆ ಒಂಥರ ವೆಲ್ ವಿಷರ್ ಥರ ಅನಿಸುತ್ತೆ. ಅವರು ನಿಮ್ಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾ ಇದ್ರು. ನೀವು ಯಾವಾಗಲೂ ಚೆನ್ನಾಗಿರಬೇಕು ಆ ಥರ ಎಲ್ಲ ಹೇಳ್ತಾ ಇದ್ರು. ನಿಮ್ಮ ನೆನಪುಗಳನ್ನು ಯಾರ ಜೊತೆ ಹಂಚ್ಕೊಳ್ಳೋಕ್ಕೂ ಅವರು ರೆಡಿ ಇಲ್ಲ. ಏನಾದರೂ ಆ್ಯಕ್ಷನ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಒಂದೊಂದು ಸರಿ ವ್ಯಕ್ತಿ ದೂರ ಆದಾಗನೇ ಅವ್ರ ಮಹತ್ವ ಗೊತ್ತಾಗೋದು. ಶುರುನಲ್ಲಿ ಏನೋ ಕೇರ್ಲೆಸ್ನೆಸ್ ಇತ್ತು. ಲೈಫಲ್ಲಿ ಚಾಲೆಂಜಸ್ ಬಂದಾಗ ಮನುಷ್ಯ ಕುಗ್ಗೋದು ಸಹಜ. ಇಲ್ಲಿ ನಿಮ್ಮ ನೆನಪು ಅವ್ರಿಗೆ ಇನ್ಸ್ಪಿರೇಷನ್ ಆಗಿದೆ. ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್, ಏನಾದರೂ ಆಗ್ಬೋದು. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಆ ದೇವ್ರನ್ನ ನಂಬಿ.
ಮತ್ತು ಆ ಮ್ಯಾಜಿಕಲ್ ಪೀರಿಯಡ್ ಶುರು ಆದರೆ ನಿಮ್ಮ ಆಸೆಗಳೆಲ್ಲ ಸರಿಯಾಗಬಹುದು. ನೀವೇನೇನು ಅನ್ಕೋತೀರಾ ಅದೆಲ್ಲ ನಿಜ ಆಗಬಹುದು. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.